ನೋಡಿ, ನಾನು ಈ ದಿನ ಮೊಟ್ಟೆ ಪಲ್ಯ ಮಾಡ್ತಾಯಿದ್ದೀನಿ. ಮೊಟ್ಟೆ 10 ಮೊಟ್ಟೆ ಹೊಡೆದು ಇಟ್ಕೊಂಡಿದ್ದೀನಿ, ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಈರುಳ್ಳಿ ಒಂದು 4, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿಕಾಯಿ ಆಪ್ಷನ್ನು, ಬೇಕಾದ್ರೆ ಹಾಕ್ಕೊಳ್ಳಿ, ಬೇಡದೆ ಹೋದರೆ ಚಿಲ್ಲಿ ಪೌಡ್ರು, ಖಾರ ಪುಡಿ ಹಾಕ್ಬೋದು. ಈಗ ನಾನು ಶುರು ಕರಿಬೇವು ಒಂದು ಸ್ವಲ್ಪ ತಗೊಳ್ಳಿ. ಈಗ ಶುರು ಮಾಡ್ತೀನಿ. ಒಗ್ಗರಣೆಗೆ ಸಾಸಿವೆ, ಚೂರು ಕಡಲೆಬೇಳೆ, ಒಂಚೂರು ಉದ್ದಿನಬೇಳೆ, ಸ್ವಲ್ಪ ಹೆಸರುಬೇಳೆ, ಸ್ವಲ್ಪ ಜೀರಿಗೆ ಹಾಕಿ ಅದೊಂಚೂರು ಬ್ರೌನ್ ಕಲರ್ ಬಂದಮೇಲೆ ಹಸಿಮೆಣಸಿಕಾಯಿ ಹಾಕಿ ಅದು ಸ್ವಲ್ಪ ಮೇಲೆ ಕರಿಬೇವು ಹಾಕಿ ಅದು ಸ್ವಲ್ಪ ಎಲ್ಲ ಬೆಂದಮೇಲೆ ಈರುಳ್ಳಿ ಮಿಕ್ಸ್ ಮಾಡಿ. ಇದು ಒಂದು ಸ್ವಲ್ಪ ಬ್ರೌನ್ ಕಲರಲ್ಲಿ ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ತೀವಿ. ಬೇಗ ಈರುಳ್ಳಿ ಬೇಯಿಸುತ್ತೆ. ಈರುಳ್ಳಿ ಬೇಯಿಸಿ ಕೊತ್ತಂಬರಿ ಸೊಪ್ಪು ಹಾಕಿ ಚಪಾತಿ ಜೊತೆ, ದೋಸೆ ಜೊತೆ, ಇಡ್ಲಿ ಜೊತೆ ಎಲ್ಲ ಚೆನ್ನಾಗಿರ್ತದೆ. ರೊಟ್ಟಿಗೆ ಎಲ್ಲ ಚೆನ್ನಾಗಿರ್ತದೆ. ನಾನು ಚಪಾತಿ ಮಾಡೋಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ಮೇಲೆ ಒಡೆದಿರೋ ಮೊಟ್ಟೆಗಳನ್ನ ಹಾಕ್ಕೊಳ್ಳಿ. ಒಡೆದಿರೋ ಮೊಟ್ಟೆಗಳು ಹಾಕ್ಕೊಂಡು ಸ್ವಲ್ಪ ಚಿಲ್ಲಿ ಪೌಡ್ರು, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ, ಜಾಸ್ತಿ ಖಾರ ಬೇಡ. ಸಾರಿನ ಪೌಡ್ರು ಸ್ವಲ್ಪ, ಹಾಕ್ಕೊಂಡು ಮಿಕ್ಸ್ ಮಾಡಿ. ಒಂದು ನಿಮಿಷ 2 ನಿಮಿಷ ಮಿಕ್ಸ್ ಮಾಡಿ. ಅದನ್ನು 10 ಸೆಕೆಂಡು ಮುಚ್ಚಿ, ಒಂದು ಅರ್ಧ ನಿಮಿಷ ಮುಚ್ಚಿ ತೆಗೆದ್ರೆ ಈ ಥರ ಆಗಲಿಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಉಪ್ಪು ನೋಡಿ, ನೀವು ಬೇಕಾದರೆ ಉಪ್ಪು ಹಾಕೋಬಹುದು. ಈಗ ಇದನ್ನು ಒಂದು ನಿಮಿಷ ಸಣ್ಣ ಉರಿಲಿ ಮುಚ್ಚಿಟ್ಟುಬಿಡಿ.
ಈಗ ಮೊಟ್ಟೆ ಪಲ್ಯ ರೆಡಿ. ಮೊಟ್ಟೆ ಪಲ್ಯ ಸೂಪರ್ 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 ನೋಡಿ. ಮೊಟ್ಟೆ ಪಲ್ಯ ರೆಡಿ ರೆಡಿ.